ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಯಾರೆಲ್ಲ ನನ್ನ ಚಾನಲ್ನ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ನೋಡ್ತಾ ಇದ್ರಿ, ದಯವಿಟ್ಟು ನೀವು ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನೀವು ಕೂಡ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ನಾನು ಇವತ್ತಿನ ವಿಡಿಯೋದಲ್ಲಿ ಹೂ ಗಿಡಗಳನ್ನು ನಾನು ಹೇಗೆ ಗ್ರೋ ಮಾಡ್ಕೊಳ್ತೇನೆ ಅನ್ನುವಂಥದ್ದು ಇವತ್ತಿನ ವಿಡಿಯೋ. ಇನ್ನೊಂದು ಮನೆ ಮದ್ದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಯಾವತ್ತೂ ಗಿಡಗಳಲ್ಲಿ ಎಲೆಗಳನ್ನು, ಬಾಡಿದ ಎಲೆಗಳಿರ್ತಾವಲ್ಲ, ನೀವು ನೋಡಿರ್ಬೋದು, ಆ ಎಲೆಗಳನ್ನು ಬಿಸಾಡಲಿಕ್ಕೆ ಹೋಗೋದಿಲ್ಲ. ಅದೇ ಗಿಡ ಬುಡದಲ್ಲಿ ಹಾಕ್ಬಿಟ್ಟು ನಾನು ನೀರುಗಳನ್ನು ಹಾಕುವಂಥದ್ದು. ಗಿಡ ಗ್ರೋ ಆಗಲಿಕ್ಕೆ ಇದೊಂದೇ ಆಪ್ಷನ್ ನಮಗೆ ತುಂಬಾ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ನಮಗೆ ಆ ಗಿಡ ಒಂದು ಗ್ರೋ ಆಗಲಿಕ್ಕೆ ತುಂಬಾ ಚೆನ್ನಾಗಿ ಸಹಕರಿಸ್ತೇವೆ ಅಂತಲೇ ಹೇಳ್ಬೋದು. ನಮಗೆ ಬೇರೆ ಬೇರೆ ಗೊಬ್ಬರಗಳನ್ನು ಹಾಕಲಿಕ್ಕೆ ಆಗೋದಿಲ್ಲಲ್ವ. ಇನ್ನೊಂದು, ನಮಗೆ ಆದದ್ದು ಗಿಡದ ಬುಡದ ಎಲೆಗಳೇ ನಮಗೆ ಸಾಕು. ಇನ್ನೊಂದು, ನಮಗೆ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತೀವಿ ಅಥವಾ ಬಾಳೆಹಣ್ಣು ತಿಂದ ಸಿಪ್ಪೆಯನ್ನು ಬಿಸಾಡ್ತೀವಲ್ಲ, ಅದನ್ನು ಕೂಡ ಗಿಡದ ಬುಡದಲ್ಲಿ ಹಾಕ್ಬಿಟ್ಟು ನಮ್ಮ ಗಿಡನ ಗ್ರೋ ಮಾಡ್ಕೊಳ್ಬೋದು. ಈಗ ಮನೆ ಹತ್ತಿರದಲ್ಲಿ ನಾವು ತಿಂದ ಹಣ್ಣಿನ ಸಿಪ್ಪೆ ಆಗಿರ್ಬೋದು, ತರಕಾರಿ ಸಿಪ್ಪೆಗಳನ್ನು ಈಗ ಹಾಕಿಕೊಳ್ಳೋದಿಲ್ಲ, ಯಾಕೆಂದರೆ ತುಂಬ ಎಲ್ಲ ನೋಡುವಾಗ ನೀಟಾಗಿ ಇರಬೇಕು ಅಂತ. ಅದನ್ನು ಕೂಡ ನಾವು ಗೊಬ್ಬರವನ್ನಾಗಿ ಮಾಡಿ ಕೂಡ ನಾವು ಹಾಕ್ಕೊಳ್ಬೋದು. ಅದೇ ರೀತಿ ಇನ್ನೊಂದು ಆಪ್ಷನ್ ಎಂದರೆ, ಗಿಡದ ಬುಡದಲ್ಲಿ ಯಾವಾಗ ಸಣ್ಣ ಸಣ್ಣ ಗಿಡಗಳೆಲ್ಲ ಬೆಳೆದುಕೊಂಡಿರ್ತಾವಲ್ಲ, ಆ ಗಿಡದ ಬೇರುಗಳು ನಮ್ಮ ಈ ಒಂದು ಗಿಡದ ಬೇರಿಗೆ ತುಂಬಾ ಎಫೆಕ್ಟ್ ಆಗ್ತವೆ. ಸೊ ಹಾಗಾಗಿ ಗಿಡ ಕೂಡ ಗ್ರೋ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೂಡ ಒಂದು ಕಾರಣ. ಗಿಡ ಒಂದು, ನಾವು ಹೇಳ್ತೇವೆ ಗಿಡ ಚೆನ್ನಾಗೇ ಆಗಲಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ, ಗಿಡದ ಬುಡದಲ್ಲಿ ಯಾವತ್ತೂ ಕೂಡ ಬೇರೆ ಯಾವ ಗಿಡಗಳಿರಬಾರ್ದು, ಆಗ ಇನ್ನಷ್ಟು ಗಿಡ ಗ್ರೋ ಆಗಲಿಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು, ಶಂಖಪುಷ್ಪ ಹೂ ತುಂಬಾ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಆ ಹೂ ಆಗಿದ್ದು ನೋಡಿ ಒಂದು ಮನೆಮದ್ದು ಮಾಡ್ಕೊಳ್ಳೋಣ ಅಂತ ಎನಿಸಿತ್ತು. ನೀವು ನೋಡ್ಬೋದು, ನಮ್ಮಲ್ಲಿ ಬಿಳಿ ಮತ್ತು ನೀಲಿ ಬಣ್ಣದ ಶಂಖಪುಷ್ಪ ಹೂ ಇದೆ. ಆಲ್ರೆಡಿ ನಾನು ಈ ಮನೆಮದ್ದನ್ನು ಆಲ್ರೆಡಿ ಕ್ಲಿಯರಾಗಿ ನಾನು ಹಾಕಿದ್ದೇನೆ. ಯಾವ್ಯಾವ ಒಂದು ಕಾಯಿಲೆಗಳಿಗೆ ಈ ಒಂದು ಶಂಖಪುಷ್ಪ ಹೂ ಮನೆಮದ್ದು ಆಗಿ ಒಂದು ಸಹಾಯ ಮಾಡ್ತವೆ ಅನ್ನುವಂಥದ್ದು ನೀವು ವಿಡಿಯೋ ನೋಡಿ ಚೆಕ್ ಮಾಡಿ ನೋಡ್ಬೋದು. ಅದ್ರ ಜೊತೆಗೆ ಇನ್ನೂ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ, ನಾನು ಹೇಗೆ ಮಾಡ್ತೇನೆ ಸಿಂಪಲ್ಲಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನೋಡ್ಬೋದು, ಗಿಡದ ಬುಡಲ್ಲಿ 1-2 ವಾರ ಆಗಿದೆ ನಾನು ಗಿಡಗಳನ್ನು ನೋಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಅಂದರೆ ನನ್ನ ಗಿಡಗಳಿಗೆ ನೀರು ಹಾಕುವಂಥದ್ದು ಅದೆಲ್ಲ ಮಾಡುವಂಥದ್ದು ನಾನು ಭಾನುವಾರದಿಂದ ಮಾತ್ರ. ಅಂದರೆ ಮನೆ ಕ್ಲೀನಿಂಗ್ ಆಗಿರ್ಬೋದು, ಗಿಡಗಳನ್ನು ನೋಡಿಕೊಳ್ಳುವಂಥದ್ದು, ಪಾಟ್ಗಳಲ್ಲಿ ಗಿಡಗಳನ್ನು ಚೇಂಜ್ ಮಾಡುವಂಥದ್ದು ಎಲ್ಲ ಭಾನುವಾರ. 1-2 ಭಾನುವಾರ ಬ್ಯುಸಿ ಇರೋ ಕಾರಣ, ಔಟ್ಸೈಡ್ ಹೋಗಿರೋ ಕಾರಣಕ್ಕೋಸ್ಕರ ಆಗಿರಲಿಲ್ಲ. ಸೊ ಹಾಗೆಯೇ ಇವತ್ತು ಕೆಲಸದ ಬ್ಯುಸಿಯ ಮಧ್ಯದಲ್ಲೂ ಕೂಡ ಗಿಡಗಳನ್ನು ಸ್ವಲ್ಪ ನೋಡ್ಕೊಳ್ತಾ ಇದ್ದೆ. ಹಾಗೆ ನಾವು ಗಿಡದ ಬುಡವನ್ನು, ಅಂದರೆ ಬುಡದಲ್ಲಿ ಗೊಬ್ಬರಗಳನ್ನು, ಅಂದರೆ ಆ ಗಿಡದ ಎಲೆಗಳ ಒಂದು ಬಾಡಿದ ಎಲೆಗಳನ್ನೇ ನಾವು ಅದನ್ನೇ ಗೊಬ್ಬರವನ್ನಾಗಿ ಮಾಡಿಕೊಂಡು ನಮ್ಮ ಗಿಡಗಳನ್ನು ಗ್ರೋ ಮಾಡಿಕೊಂಡು ಚೆಂದಾಗಿ ಮನೆಯ ಮುಂದ್ಗಡೆ ಹೂಗಳನ್ನಾಗಿ ಮಾಡ್ಕೊಳ್ಬೋದು. ತುಂಬ ಬೇಗ ಬೇಗ ಮಗು ಬಿಟ್ಕೊಂಡು ಹೂ ಅರಳೋದಕ್ಕೆ ಸಾಧ್ಯ ಆಗ್ತದೆ ಅಂತಲೇ ಹೇಳ್ಬೋದು. ಹಾಗೆ ಸಾಮಾನ್ಯವಾಗಿ ಇವೆಲ್ಲ ಗಿಡಗಳು ನಿಮ್ಮ ಮನೆಯಲ್ಲೂ ಇರ್ಬೋದು. ದಾಸವಾಳ ಹೂವು ದೇವರಿಗೆ ಹಾಕಲಿಕ್ಕೆ ಒಂದಿಷ್ಟು ಹೂವುಗಳಿದ್ರೆ ಎಷ್ಟು ಚೆಂದ ಅಲ್ವಾ. ಅದರಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಹೂವಿನ ಗಿಡಗಳಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಶಂಖಪುಷ್ಪ ಹೂವು ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳೆಸ್ಕೊಳ್ಬೋದು. ಅದಕ್ಕೇನು ತುಂಬಾ ಕಷ್ಟ ಅಂತಿಲ್ಲ. ಸ್ವಲ್ಪ ಬೀಜಗಳನ್ನು ಹಾಕಿ ಬೆಳೆಸ್ಕೊಂಡದಿದ್ದರೆ ಅದರದ್ದು ಒಂದು ಏನು ಆರೋಗ್ಯದ ನಮಗೆ ಇರ್ತಕ್ಕಂಥ ಥೈರಾಯ್ಡ್, ನನಗೆ ಮೇನ್ ಆಗಿರುವಂಥದ್ದು ಥೈರಾಯ್ಡ್, ಆ ಒಂದು ಸಮಸ್ಯೆಗೆ ಈ ಒಂದು ಶಂಖಪುಷ್ಪ ಹೂ ತುಂಬಾ ಸಹಾಯ ಮಾಡ್ತೇವೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಗಿಡ ಬಂದು ಜಿನ್ನೆ ಗಿಡ, ನಿಮಗೆ ಗೊತ್ತಿರ್ಬೋದು ಅಥವಾ ಬೇರೆ ಯಾವ ಹೆಸರು ಉಂಟ ಗೊತ್ತಿಲ್ಲ. ಇದರಲ್ಲಿ ನನ್ನಲ್ಲಿ 3 ಕಲರ್ ಇದ್ದು, 3ರಲ್ಲಿ ಇವಾಗ ಇರುವಂಥದ್ದು 2 ಕಲರ್ಸ್. ಹಾಗೆ ಬೀಜ ಆಗ್ತದೆ, ಅದರಷ್ಟಕ್ಕೆ ಅದು ತನ್ನಷ್ಟಕ್ಕೆ ಅದರಲ್ಲಿ ಬಿದ್ದು ಅದರಲ್ಲಿ ಗಿಡ ಇನ್ನಷ್ಟು ಗಿಡಗಳಾಗಿ ಹೂಗಳಾಗುವಂಥದ್ದು. ಇದರಲ್ಲಿ ಕೂಡ ನೋಡ್ಬೋದು ನಿಮಗೆ ಅಲ್ಲಿ ಚಿಕ್ಕ ಚಿಕ್ಕ ಬೀಜಗಳೆಲ್ಲ ಆಗಿದೆ. ಅದು ಒಣಗಿದ ನಂತರ ಬೀಜ ತನ್ನಷ್ಟಕ್ಕೆ ಒಡೆದುಕೊಂಡು ಅಲ್ಲೇ ಮಣ್ಣಿನಲ್ಲಿ ಬಿಟ್ಟು ಮತ್ತು ಪುನಃ ಗಿಡಗಳಾಗುವಂಥದ್ದು. ಕಲರ್ ಮಾತ್ರ ಇದು ಸಖತ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರ್ಯಾರ ಮನೆಯಲ್ಲಿ ಈ ಗಿಡಗಳಿದೆ ಅನ್ನೋಂಥದ್ದು ಕಮೆಂಟ್ ಮುಖಾಂತರ ತಿಳಿಸಿ. ಮಾತ್ರ ನಾನು ಇಲ್ಲಿ ತೋರಿಸ್ತಿರ್ತಕ್ಕಂಥ ಯಾವ ಗಿಡಗಳು ನಿಮಗೆ ಇಷ್ಟ ಆಗಿದೆ ಅನ್ನುವಂಥದ್ದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನೋಡೋಣ, ಯಾರಿಗೆಲ್ಲ ಯಾವ್ಯಾವ ಹೂ ಗಿಡಗಳು ಇಷ್ಟ ಆಗಿದೆ ಅಂತ. ಸೊ ಇದು ನೋಡಿ ತುಂಬಾ ಚೆಂದಾಗಿ ಕಾಣಿಸ್ತಾ ಇದೆ. ಹಾಗೆ ಇದು ತುಂಬ ಬಾಳಿಕೆ ಬರೋದಿಲ್ಲ ಈ ಗಿಡ ಮಾತ್ರ. ನಮಗೆ ಒಮ್ಮೆಲೆ ಹೂಗಳೆಲ್ಲ ಅರಳಿ ಮತ್ತು ಗಿಡಗಳೆಲ್ಲ ಬಾಡಿ ಇದಾಗುವಂಥದ್ದು ಅಷ್ಟೇ. ಇದರಲ್ಲಿ ಕೂಡ ಬಿಳಿ ಕಲರ್ ಕೂಡ ಇದ್ದದ್ದು, ಬಿಳಿ ಕಲರ್ ನನಗೆ ಹಾಳಾಗಿದೆ ಅಂತಲೇ ಹೇಳ್ಬೋದು. ಈಗ ನನ್ನಲ್ಲಿರುವಂಥದ್ದು ಶಂಖಪುಷ್ಪ ಮತ್ತು ನೀಲಿ ಮತ್ತು ಬಿಳಿ, ಅದರದ್ದೇ ಒಂದು ನಾನು ಹೇಗೆ ಮನೆಮದ್ದು ಮಾಡ್ತೇನೆ, ನನಗೆ ಒಂದು ಥೈರಾಯ್ಡ್ ಇದ್ದಾಗ ಅಥವಾ ಒಂದು ಬ್ಯುಸಿ ಇದ್ದಾಗ ಮೈಂಡ್ ಒಂದು ರಿಲ್ಯಾಕ್ಸ್ ಆಗಲಿಕ್ಕೆ ಅಥವಾ ಮೆದುಳು ಒಂದು ನಮ್ಮ ಚುರುಕುತನ ಆಗಲಿಕ್ಕೆ ಈ ಒಂದು ಶಂಖಪುಷ್ಪ ಹೂ ತುಂಬಾ ಸಹಾಯ ಮಾಡ್ತೇವೆ ಅಂತ ಹೇಳ್ಬೋದು. ಈಸಿಯಾಗಿ ಮಾಡಿಕೊಳ್ಳುವಂಥದ್ದು, ಏನು ಕಷ್ಟ ಏನಿಲ್ಲ.
ಹಾಗೆಯೇ ಇದು ಕುದಿಸಬೇಕು ಹಾಗೆ ಏನಿಲ್ಲ. ಇದರಲ್ಲಿ ನಮ್ಮ ಮನೆಯಲ್ಲಿ ಕುದಿಸಿದ ನೀರು ಯಾವಾಗಲೂ ಇರ್ತವಲ್ವ, ನಾವು ಕುಡಿಲಿಕ್ಕೆ ಬಳಸ್ಕೊಂಡಿರ್ತೇವೆ. ಸೊ ಅದೇ 1 ಗ್ಲಾಸ್ ನೀರನ್ನು ನಾವು ತಗೊಳ್ತಾ ಇದ್ದೇನೆ ಇಲ್ಲಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀವು ನೀರನ್ನು ತೆಗೆದುಕೊಳ್ಬೋದು. ನನಗಿಲ್ಲಿ 1 ಗ್ಲಾಸ್ ನೀರನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು, ನಾನು ನೀಲಿ ಬಣ್ಣದ ಶಂಖಪುಷ್ಪ ಹೂಗಳನ್ನೇ ಹಾಕಿಬಿಟ್ಟು ಮಾಡಿದ್ದೇನೆ. ನಿಮ್ಮಲ್ಲಿ ನೀಲಿ ಬಣ್ಣದಿದ್ದರೆ ನೀಲಿ ಬಣ್ಣದ ತೆಗೆದುಕೊಳ್ಳಿ, ಇಲ್ಲ ಬಿಳಿ ಬಣ್ಣದಿದ್ದರೆ ಬಿಳಿ ಬಣ್ಣದ ತೆಗೆದುಕೊಳ್ಳಿ. ನಾನು ಇಲ್ಲಿ ಹೂಗಳು ಒಂದು ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಬಿಳಿ ಮತ್ತು ನೀಲಿ ಬಣ್ಣದ 2 ಹೂಗಳನ್ನು ಕೂಡ ಮಿಶ್ರಣದಿಂದ ನಾನು ಮನೆಮದ್ದನ್ನು ಮಾಡ್ಕೊಳ್ತಾ ಇದ್ದೇನೆ. ನನಗೆ ಮೇನಾಗಿ ಬಂದು ತುಂಬ ದಿನದಿಂದ ಬ್ಯುಸಿ ಇರೋ ಕಾರಣಕ್ಕೆ ಒಂದು ರೀತಿ ಒತ್ತಡ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಹೂ ಕೂಡ ಗಿಡದಲ್ಲಿ ಇರೋದ್ರಿಂದ ಗಿಡದಲ್ಲೇ ಬಾಡುವ ಬದಲು ನಾವು ಒಂದು ಮನೆಮದ್ದಾಗಿ ಮಾಡ್ಕೊಡೋದಾದರೆ ಆರೋಗ್ಯ ಕೂಡ ಚೆನ್ನಾಗಿರ್ತವಲ್ಲ ಅನ್ನೋಕ್ಕೋಸ್ಕರ ನಾನು ಇವತ್ತು ಹೂಗಳನ್ನು ತಂದು ಇದನ್ನು ಮಾಡ್ಕೊಳ್ತಾ ಇದ್ದೇನೆ. ನೀವು ನಿಮ್ಮ ಮನೆಯಲ್ಲಿ 5 ನಿಮಿಷ ಬಿಟ್ಟದಾದರೆ ಸಾಕು. ಇದನ್ನು ನಾನೇನು ನೀರದಲ್ಲಿಟ್ಟು ಒಂದು ಕ್ಲೋಸ್ ಮಾಡಿಡಬೇಕು ಅಷ್ಟೇ. ಅದನ್ನು ಇಲ್ಲಾಂದರೆ ನೀವು ಕೈಯಲ್ಲಿ ಹಿಜಿಕ್ತಿರಲ್ಲ, ಹಾಗೆ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಒಂದು 5 ಮಿನಿಟ್ಸ್ ಅಷ್ಟೇ ಇದನ್ನು ಕುಡಿದು ನಾನು ಕೆಲಸಕ್ಕೆ ಹೋಗುವಂಥದ್ದು. ಸೊ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟದಾದರೆ ಅದು ಕಂಪ್ಲೀಟಾಗಿ ಕಲರ್ ಬಿಟ್ಕೊಳ್ತೇವೆ. ಇಲ್ಲಿ ನಾನು ಬಿಳಿ ಮತ್ತು ನೀಲಿ ಹಾಕಿರೋ ಕಾರಣಕ್ಕೋಸ್ಕರ ಅಷ್ಟೊಂದು ಬಿಳಿಯ ಒಂದು ಇದು ಕೂಡ ಬರ್ತಾ ಇದೆ. ಸೊ ಹಾಗಾಗಿ ನೋಡ್ಬೋದು ಸ್ವಲ್ಪ ಕಲರ್ ಬಿಟ್ಕೊಳ್ತಾ ಇದೆ. ಹಾಗೆ ಇದು ಕುಡಿಯೋದಕ್ಕೆ ಕೂಡ ನಮಗೇನು ಮದ್ದು ಔಷಧದ ಹಾಗೇನು ಬರೋದಿಲ್ಲ. ನಾವು ಏನು ನೀರು ಕುಡಿತೇವೆ ಸ್ವಲ್ಪ ಅದರದ್ದೊಂದು ಟೇಸ್ಟ್ ಒಂದು ಚೇಂಜ್ ಆಗಿರ್ತದೆ ಅಷ್ಟೇ. ಇದನ್ನು ಕುಡಿಬೋದು, ಮಕ್ಕಳಿಗೆ ಕೊಡ್ಬೋದು. ಮಕ್ಕಳಿಗೆ ಕೂಡ ಒಳ್ಳೆಯದು. ಅಂದರೆ ಮೆದುಳಿನ ಶಕ್ತಿ ಒಂದು ಚುರುಕುತನ ಆಗಲಿಕ್ಕೆ ಇದು ತುಂಬಾ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಒಂದು ಸಿಂಪಲ್ಲಾಗಿ ನಮ್ಮ ಮನೆ ಮುಂದ್ಗಡೆ ಇರತಕ್ಕಂಥ ಹೂವಿನಿಂದ ನಾವು ಒಂದು ಮನೆಮದ್ದನ್ನು ಸರಳವಾಗಿ ಮಾಡಿಕೊಳ್ಬೋದು. ಇದು ನೋಡ್ಬೋದು, ಕುಡಿಯೋದಕ್ಕೆ ತುಂಬಾ ಸುಲಭ, ಏನೇನು ಅಷ್ಟು ಬೇಡ ಇದು ಹಾಗೇನಿಲ್ಲ. ಇನ್ನೊಮ್ಮೆ ಕುಡಿಬೇಕು ಅಂತ ಅನಿಸ್ತದೆ. ನೀವು ನಿಮ್ಮ ಮನೆಯಲ್ಲಿ ಯಾರ ಮನೆಯಲ್ಲೆಲ್ಲ ನೀವು ಕೂಡ ಬೆಳೆಸ್ಕೊಳ್ಳಿ ಸುಲಭವಾಗಿ. ಆಗಾಗ ಈ ಹೂ ಆಗಾಗ ಆಗುವಂಥದ್ದು. ಸೊ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಳ್ಬೋದು. ಇದೇ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸೊ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.